ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಶ್ರೀ ಯರಿಸ್ವಾಮಿ ಜೀವ ಸಮಾಧಿ ಸುಕ್ಷೇತ್ರಕ್ಕೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಇವತ್ತು ತುಂಬ ಒಳ್ಳೆಯ ಸುಕ್ಷೇತ್ರ. ನೀವೆಲ್ಲರೂ ದರ್ಶನ ಮಾಡ್ಕೊಳ್ಳೋದಾದರೆ ದರ್ಶನ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಒಂದು ಪರಮ ಪವಿತ್ರ ಒಂದು ಸುಕ್ಷೇತ್ರ ನೀವೆಲ್ಲೂ ಕರ್ನಾಟಕದಲ್ಲಿ ನೋಡಿರೋದಿಲ್ಲ. ಜೀವ ಸಮಾಧಿ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಇದು ಒಂದು. ಅಂದರೆ ಶ್ರೀ ಯರಿತಾತ ಅಂತ ಕರಿತೀವಿ ಮತ್ತು ಯರಿಸ್ವಾಮಿ ಅಂತ ಕರಿತೀವಿ ಮತ್ತು ಯರ್ಯಪ್ಪ ಅಂತೇಳಿ ಕರೀತಾರೆ ಈ ಲೋಕಲ್ ಭಾಷೆಯಲ್ಲಿ. ಇಂಥ ಒಳ್ಳೆಯ ಪವಿತ್ರ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟು ನೀವು ಕೇಳಿದ್ದನ್ನು ವರವನ್ನು ಕೊಡ್ತಕ್ಕಂಥ ಏಕೈಕ ಪರಮ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಚಳ್ಳಗುರಿಕಿ ಯರಿತಾತನ ಪವಿತ್ರ ಸನ್ನಿಧಾನಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಈ ಪವಿತ್ರ ಸನ್ನಿಧಾನದಲ್ಲಿ ನೀವೆಲ್ಲರೂ ಭೇಟಿ ಕೊಟ್ಟರೆ ಈ ಒಂದು ತೂಗು ಉಯ್ಯಾಲಕ್ಕೆ ನೀವು ಭೇಟಿ ಕೊಡಲೇಬೇಕು. ಈ ಒಂದು ಚಳ್ಳಗುರಿಕಿ ಯರಿತಾತನವರು ಒಂದು ಪಾದುಕೆಗಳು ಇದ್ದಾವೆ. ಈ ತೊಟ್ಟಿಲನ್ನು ತೂಗಿ ಬೇಡಿಕೊಂಡರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಮತ್ತು ನಿಮ್ಮ ಬೇಡಿಕೆಗಳು ಈಡೇರಬೇಕಂತೇಳಿದರೆ ಈ ತೊಟ್ಟಲನ್ನು ತೂಗಬೇಕು. ತೂಗಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಡಿಕೆಗಳು ಈಡೇರುತ್ತವೆ ಅಂತಲೇ ಅರ್ಥ. ಈ ಒಂದು ಚಳ್ಳಗುರಿಕಿ ಯರಿತಾತನವರ ಈ ಒಂದು ಗದ್ದುಗೆ, ಈ ಗದ್ದುಗೆಯ ಕೆಳಗಡೆ ಜೀವ ಸಮಾಧಿ ಆಗಿರ್ತಕ್ಕಂಥ ಪವಿತ್ರ ಒಂದು ಸ್ಥಳವನ್ನು ನಾನು ತೋರಿಸ್ತೇನೆ. ಈ ಚಳ್ಳಗುರಿಕಿ ಯರಿತಾತನವರ ಕ್ಷೇತ್ರ, ಈ ಒಂದು ಯರಿತಾತನವರ ಪಾದುಕೆಗಳು ಮತ್ತು ಆ ತಾತನವರ ಬಳಕೆ ಮಾಡಿರ್ತಕ್ಕಂಥ ಚಳ್ಳಗುರಿಕಿ ಯರಿತಾತನವರು ಬಳಕೆ ಮಾಡಿರ್ತಕ್ಕಂಥ ಪಾದುಕೆಗಳು ಮತ್ತು ಅವರ ಕೂದಲು, ಅಂದರೆ ಅವರು ಕೂದಲು ಮತ್ತು ಏನು ಆಗಿನ ಕಾಲದಲ್ಲಿ ಆ ಶರಣರು ಜೀವ ಸಮಾಧಿ ಆಗಿರ್ತಕ್ಕಂಥ ಸಮಯದಲ್ಲಿ ಆ ಕೂದಲನ್ನು ಏನು ಇವತ್ತಿಗೂ ಸಹಿತ ತೆಗೆದು ಇಟ್ಟಿದ್ದಾರೆ. ನಾವು ಈ ಒಂದು ಯರಿತಾತನವರ ಗದ್ದುಗೆಗೆ ನಾವು ಭೇಟಿ ಕೊಡ್ತಾ ಇದ್ವಿ. ಕೆಳಗಡೆ ಇದೆ ನೋಡಿ, ಹೋಗ್ತಾನೆ ದೇವಸ್ಥಾನದ ಎಂಟ್ರಿ ಆಗ್ತಾನೆ ಎಡಭಾಗದಲ್ಲಿ ಈ ಒಂದು ಯರಿತಾತನವರ ಗದ್ದುಗೆ ಜೀವ ಸಮಾಧಿ ಆಗಿರ್ತಕ್ಕಂಥ ಸ್ಥಳ. ಇಲ್ಲಿ ಆ ತಾತನವರು ಬಳಕೆ ಮಾಡಿರ್ತಕ್ಕಂಥ ಪಾದುಕೆಗಳು ಸಹಿತ ಇದ್ದಾವೆ. ಆ ತಾತನವರದೇ ಅಂತ ಹೇಳ್ತಕ್ಕಂಥ ಕೂದಲು ಸಹಿತ ಇವತ್ತಿಗೂ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಚಳ್ಳಗುರಿಕಿ ಯರಿತಾತನವರಿಗೆ ಒಂದು ಏನಪ್ಪ ಅಂದರೆ ಹಲವಾರು ಒಂದು ಅವರು ನೋಡಲಿಕ್ಕೆ ಯರ್ಯಪ್ಪ ಯರಿಸ್ವಾಮಿ ಯರಿತಾತ ಅಂದರೆ ಒಂದು ಹುಚ್ಚ ಅನ್ನೋ ಥರ ನಾವು ಆ ಥರ ಕರಿತೀವಿ ಲೋಕಲ್. ಬಟ್ ಆದರೆ ಅವರು ಮಾಡಿರ್ತಕ್ಕಂಥ ಪವಾಡಗಳು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಪವಾಡಗಳು ಅಂತೇಳಿದರೆ ಬೇಡಿದ್ದನ್ನು ಕೊಡ್ತಕ್ಕಂಥದ್ದು, ಆಗದೇ ಇರತಕ್ಕಂಥವರಿಗೆ ಮಕ್ಕಳನ್ನು ಕರುಣಿಸಿರ್ತಕ್ಕಂಥ ದೇವರು ಅಂತ ಕರಿತೇವೆ. ಮತ್ತು ಹಲವಾರು ಬೇಡಿಕೆಗಳು ಮನುಷ್ಯನಿಗೆ ಕೈಲಿ ಆಗದೇ ಇರತಕ್ಕಂಥ ಬೇಡಿಕೆಗಳನ್ನು ತೆಗೆದುಕೊಂಡು ಬಂದು ಇಟ್ಟರು ಸಹಿತ ಅಂಥ ಬೇಡಿಕೆಗಳು ಈಡೇರ್ತಕ್ಕಂಥ ಪವಿತ್ರ ಕ್ಷೇತ್ರ ಚಳ್ಳಗುರಿಕಿ ಯರಿತಾತ. ಇದು ಬಳ್ಳಾರಿ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿದೆ ಚಳ್ಳಗುರಿಕಿ ಯರಿತಾತನ ಮಠ. ಈ ಚಳ್ಳಗುರಿಕಿ ಯರಿತಾತನ ಪವಾಡ ಒಂದು ಶಿವನಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಶಿವನ ಗುಡಿಯಲ್ಲಿ ಒಂದು ಬಸವಣ್ಣ ಮೂರ್ತಿ ಇರುತ್ತಲ್ವ, ಆ ಬಸವಣ್ಣ ಮೂರ್ತಿಯನ್ನೇ ನಡೆಸಿಕೊಂಡು ಬರುವಂತೆ ಮಾಡಿರ್ತಕ್ಕಂಥ ಒಂದು ಪವಾಡ. ಮತ್ತು ಸತ್ತ ಎಮ್ಮೆಯ ಕರುವನ್ನು ಬದುಕಿಸಿರ್ತಕ್ಕಂಥ ಒಂದು ಪವಾಡ ಇದೆ. ಮತ್ತು ಹಲವಾರು ಪವಾಡಗಳನ್ನು ನಮ್ಮ ಚಳ್ಳಗುರಿಕಿ ಯರಿತಾತನವರು ಮಾಡಿದ್ದಾರೆ ನೋಡಿ. ಸತ್ತ ಎಂಥ ಕರು ಸಹ ಅಂದರೆ ಒಂದು ಸರಿ ಭಕ್ತಾದಿಗಳ ಮನೆಗೆ ಹಾಲು ಕೊಡಿ ಅಂತ ಕೇಳ್ಕೊಂಡು ಬರ್ಲಿಕ್ಕೆ ಹೋದಾಗ ಎಮ್ಮೆಯ ಕರು ಸತ್ತೋಗಿರುತ್ತೆ. ಆ ಕರುವನ್ನು ಬದುಕಿಸಿರ್ತಕ್ಕಂಥದ್ದು. ಮತ್ತು ಕಣ್ಣು ಇಲ್ಲದೇ ಇರತಕ್ಕಂಥವ್ರು, ಕಿವಿ ಕೇಳಿಸದೇ ಇರತಕ್ಕಂಥವ್ರಿಗೆ, ಕಾಲು ಇಲ್ಲದೇ ಇರತಕ್ಕಂಥವ್ರಿಗೆ, ಅತಿ ಬಡತನದಿಂದ ಬಳಲುವಂಥವರಿಗೆ ಶ್ರೀಮಂತಿಕೆಯನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಪರಮಾತ್ಮ ಶ್ರೀ ಚಳ್ಳಗುರಿಕಿ ಯರಿತಾತನವರಂತ ಕರಿತೇವೆ ನೋಡಿ. ಸತ್ತ ಎಮ್ಮೆಯ ಕರುವನ್ನು ಬದುಕಿಸಿರ್ತಕ್ಕಂಥ ಒಂದು ಪವಾಡನೂ ನಾವು ನೋಡ್ತೇವೆ. ಮತ್ತು ಈ ಯರಿತಾತನವರನ್ನು ನೋಡಿರ್ತಕ್ಕಂಥ ಜನರು ಸಹಿತ ಇದ್ದಾರೆ. ಯಾಕಂದರೆ ಶರಣ ಪರಂಪರೆಯಲ್ಲಿ 12ನೇ ಶತಮಾನದಲ್ಲಿ ಶರಣ ಪರಂಪರೆಯು ಹೇಗೆ ಬೆಳ್ಕೊಂಡು ಬಂತು ಅಂತಹ ಶರಣ ಪರಂಪರೆಯನ್ನು ಹೊಂದಿಕೊಂಡಿರ್ತಕ್ಕಂಥ ಚಳ್ಳಗುರಿಕಿ ಯರಿತಾತನವರು ಅವರಲ್ಲಿ ಒಬ್ಬರು. ಶರಣ ಪರಂಪರೆಯನ್ನು ತನ್ನಷ್ಟು ತಾನೇ ಬೆಳೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂಥೇಳಿ. ಇವರು ಬಂದು ಮೂಲ ಆಂಧ್ರದವರಂತ ಕರೀತಾರೆ, ಮತ್ತು ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರಂತ ಕರೀತಾರೆ, ಇಲ್ಲ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಊರಿನವರಂತ ಕರೀತಾರೆ. ಬಟ್ ಅದು ಯಾರಿಗೂ ಇವರ ಮೂಲ ಯಾವ ಸ್ಥಳ ಅಂತಲೇ ಇವತ್ತಿಗೂ ಸಹಿತ ಗೊತ್ತಿಲ್ಲ. ಆದರೆ ಚಳ್ಳಗುರಿಕಿ ಯರಿತಾತನವರಿಗೆ
ಚಳ್ಳಗುರಿಕಿ ಎರಿತಾತನವರೇ ಅಂದರೆ ಈ ಒಂದು ಚಳ್ಳಗುರಿಕಿ ಗ್ರಾಮಕ್ಕೆ ಮುಂದೆ ಒಂದು ದಿನ ತುಂಬ ಪವಿತ್ರವಾದ ಈ ಒಂದು ಸ್ಥಳವಾಗ್ತದೆ, ಸುಕ್ಷೇತ್ರವಾಗುತ್ತದೆ. ಈ ಒಂದು ಚಳ್ಳಗುರಿಕಿ ಗ್ರಾಮಕ್ಕೆ ಒಬ್ಬ ಸನ್ಯಾಸಿ ಅಂದರೆ ಒಬ್ಬ ಪವಾಡ ಪುರುಷ, ಚಳ್ಳಗುರಿಕಿ ಗ್ರಾಮಕ್ಕೆ ಒಬ್ಬ ಪವಾಡ ಪುರುಷ ಭೇಟಿ ಕೊಡ್ತಾನೆ. ಇದೇ ಗ್ರಾಮದಲ್ಲಿ ಭೇಟಿ ಕೊಡ್ತಾನೆ ಮತ್ತು ಇದೇ ಗ್ರಾಮದಲ್ಲಿ ಇದೇ ಸ್ಥಳದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅಂತಲೇ ಹೇಳ್ತಾನೆ. ಅಂಥ ಶರಣರು ಮುಂದಾಲೋಚನೆ ಮಾಡಿ ಹೇಳೋಗಿರ್ತಾರೆ. ಅಂಥ ಶರಣರು ಹುಟ್ಟಿ ಬರ್ತಾರೆ. ಅವರೇ ಶ್ರೀ ಚಳ್ಳಗುರಿಕಿ ಎರಿತಾತನವರು. ಎರಿತಾತನವರು ಇಲ್ಲೇ ಎಲ್ಲೋ ಬೇರೆ ಕಡೆ ಎಂಥ ದೊಡ್ಡ ಮಳೆ ಆಗ್ತದೆ, ಅಂಥ ದೊಡ್ಡ ಮಳೆ ಆದರೆ ಧ್ಯಾನದಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ಆ ಒಂದು ಶರಣ ಧ್ಯಾನದಲ್ಲಿ ಕುಂತಿರ್ತಕ್ಕಂಥ ಸುತ್ತಲೂ ಸಹಿತ ಮಳೆಯೇ ಆಗಿರೋದಿಲ್ಲ. ತುಂಬ ದೊಡ್ಡ ಮಳೆ ಆಗಿರುತ್ತೆ, ಬಟ್ ಆದರೆ ಅಲ್ಲಿ ಮಾತ್ರ ಆ ಧ್ಯಾನದಲ್ಲಿ ಕುಂತಿರ್ತಕ್ಕಂಥ ಸಮಯದಲ್ಲಿ ಮಳೆಯೇ ಆಗಿರೋದಿಲ್ಲ. ಎಂಥ ಪವಾಡ ಪುರುಷ ಅಂತೇಳಿ ಆಗಿನ ಕಾಲದಲ್ಲಿ ಆ ಜನರೇ ನಂಬಿಕೊಂಡು ಊರಿಗೆ ಕರ್ಕೊಂಡು ಬಂದು ಇಲ್ಲೇ ಅವರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ತಾ ಮತ್ತು ಅವರ ಆಸೆ ಆಕಾಂಕ್ಷೆ ಅಂದರೆ ಜನರ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾ ಹಲವಾರು ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಬರ್ತಾರೆ. ಅಂಥ ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ತೇರಾಗ್ತದೆ, ಅತಿ ದೊಡ್ಡ ತೇರಾಗ್ತದೆ. ಈ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿಯವರು ಸಹಿತ ತೇರಿನ ಮೊದಲನೇ ಕಳಸವನ್ನು ನೋಡಲಿಕ್ಕೆ ಬರ್ತಾರೆ. ಮತ್ತು ಇಲ್ಲೇ ನೋಡ್ಕೊಂಡು ಹೋದರೆ ಮಕ್ಕಳು ಸಹಿತ ಆಗ್ತಾರೆ, ಸಂತಾನ ಭಾಗ್ಯ ಆಗ್ತದೆ ಅಂಥೇಳಿ ಇಲ್ಲಿಯ ವಾಡಿಕೆ ಇದೆ. ಎಂಥ ಪವಿತ್ರವಾದ ಕ್ಷೇತ್ರ ನೀವೇ ನೋಡಿ. ಚಳ್ಳಗುರಿಕಿ ಎರಿತಾತ ಅಂತೇಳಿದರೆ ಕೇಳಿದ್ದನ್ನು ಬೇಡಿದ್ದನ್ನು ವರವನ್ನಾಗಿ ಕೊಡ್ತಕ್ಕಂಥ ಏಕೈಕ ಸ್ಥಳ. ಬೇಡಿದ್ದನ್ನು ವರವಾಗಿ ಕೊಡ್ತಕ್ಕಂಥದ್ದು. ನೀವು ಎಂಥದನ್ನೇ ಕೇಳಿ ಅಂಥ ಬೇಕಾಗಿರ್ತಕ್ಕಂಥ ವರವನ್ನು ಕೊಡ್ತಕ್ಕಂಥ ಏಕೈಕ ಕ್ಷೇತ್ರ. ಇದಕ್ಕೆ ಸುತ್ತಲೂ ಸಹಿತ ಆಂಧ್ರ ಭಾಗದಿಂದ ಅನಂತಪುರ, ಗುಂತಕಲ್ಲು, ಕರ್ನೂಲು, ಬೆಂಗಳೂರು, ಬಳ್ಳಾರಿ ಸುತ್ತಲೂ ಒಂದು 4-5 ಪ್ಲೇಸ್ ಅಂದರೆ ಡಿಸ್ಟಿಕ್ ಮೇನ್ ಈ ಕಡೆಯಲ್ಲಿದ್ದ ಬರ್ತಾರೆ. ಅಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಜೀವ ಸಮಾಧಿ ಕ್ಷೇತ್ರ ಅಂತಲೇ ಕರಿತೇವೆ. ನೋಡಿ, ಈ ಕ್ಷೇತ್ರವನ್ನು ನೋಡಿದರೆ ನಿಮ್ಗೆಲ್ರಿಗೂ ಗೊತ್ತಾಗ್ಬೋದು. ತುಂಬ ಶಾಂತಿಯುತವಾಗಿರ್ತಕ್ಕಂಥ ಒಂದು ಸ್ಥಳ. ಇವರ ಚಳ್ಳಗುರಿಕಿ ಎರಿತಾತನವರ ಮೊದಲನೇ ಶಿಷ್ಯ ತಿಕ್ಕಯ್ಯ ತಾತ ಅಂತೇಳಿ ಕರಿತೀವಿ. ತಿಕ್ಕಯ್ಯ ತಾತನವರು ಮೊದಲನೇ ಶಿಷ್ಯ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಮೊದಲನೇ ವ್ಯಕ್ತಿ ಅಂದರೆ ತಿಕ್ಕಯ್ಯ ತಾತನವರು ಮತ್ತು ಅವರ ಶಿಷ್ಯಂದರು ಶಿವರಾಮ ದೂತರು, ಇನ್ನು ಹಲವಾರು ಅವರ ಶಿಷ್ಯಂದರಾಗಿ ಬೆಳೀತಾರೆ. ಅವರೆಲ್ಲರೂ ಸೇರಿಕೊಂಡು ಇಲ್ಲೇ ಎರಿತಾತನವರ ಒಂದು ದೇವಸ್ಥಾನವನ್ನು ಕಟ್ಟಿಸಿಕೊಡ್ತಾರೆ. ಮತ್ತು ಊರಿನ ಜನರೆಲ್ಲರೂ ಸೇರಿಕೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ. ಮತ್ತು ಹಲವಾರು ಜನರು, ಈ ಊರಿನ ಜನರನ್ನೇ ಅತಿ ಶ್ರೀಮಂತಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಸಹಿತ ಹಣದ ಸಹಾಯವನ್ನು ಮಾಡಿ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಎಂಥ ಸುಕ್ಷೇತ್ರ ನೋಡಿ. ನಮ್ಮ ಈಗ ತೋರಿಸಿದ್ದು ಶಿವರಾಮ ದೂತರ ಒಂದು ಮೂರ್ತಿ, ಚಳ್ಳಗುರಿಕಿ ಎರಿತಾತನವರದು. ಎಲ್ಲ ಪವಾಡಗಳನ್ನು ಹೊಂದಿರತಕ್ಕಂಥದ್ದು, ಬೇಡಿದ್ದನ್ನು ಕೊಡ್ತಕ್ಕಂಥ ಏಕೈಕ ಸ್ಥಳ ಚಳ್ಳಗುರಿಕಿ ಎರಿತಾತನವರ ಜೀವ ಸಮಾಧಿ ಕ್ಷೇತ್ರ. ಇಲ್ಲಿ ಸಹಿತ ಹಲವಾರು ಮದುವೆಗಳು ಆಗ್ತವೆ ಮತ್ತು ಬಂದಿರತಕ್ಕಂಥ ಪ್ರವಾಸಿಗರಿಗೆ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ರೂಮ್ಗಳು ಸಹಿತ ಸಿಗ್ತವೆ. ಮತ್ತು ಮದುವೆಗಳಿಗೆ ಕಲ್ಯಾಣ ಮಂಟಪಗಳಿದ್ದಾವೆ. ಮತ್ತು ಹಲವಾರು ಇಲ್ಲೇ ಉಳ್ಕೊಂಡು ದೇವರ ದರ್ಶನವನ್ನು ಸಹಿತ ಮಾಡಿಕೊಳ್ಳಬಹುದು. ಸ್ಟೂಡೆಂಟ್ಗಳಿಗೆ ಹಾಸ್ಟೆಲ್ ಸಹಿತ ಮಾಡಿಕೊಟ್ಟಿದ್ದಾರೆ. ಸ್ಕೂಲು ಇದೆ ಚಳ್ಳಗುರಿಕಿ ಎರಿತಾತನವರದು. ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸು. ಒಳ್ಳೆಯ ಶಿಕ್ಷಣ ಸಹಿತ ನಡೀತಾ ಇದೆ. ಮತ್ತು ಪ್ರತಿದಿನ ಅನ್ನದಾಸೋಹ ಇರುತ್ತೆ. ಎಂಥ ಕ್ಷೇತ್ರ ನೋಡಿ ಫ್ರೆಂಡ್ಸ್. ನೀವೆಲ್ಲರೂ ಬರೋದಾದರೆ ಬಳ್ಳಾರಿ ಜಿಲ್ಲೆಯಿಂದ 25 ಕಿಲೋಮೀಟರ್ ಸುಮಾರು ದೂರದಲ್ಲಿ ಚಳ್ಳಗುರಿಕಿ ಎರಿತಾತನವರ ಸುಕ್ಷೇತ್ರವಿದೆ. ಬಂದು ನೀವು ಈ ಒಂದು ಎರಿತಾತನವರ ಸಾನ್ನಿಧ್ಯಕ್ಕೆ ನೀವು ಪಾತ್ರರಾಗಿ ನೀವು ಸಹಿತ ಆ ಒಂದು ತಾತನವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತು ಪ್ರತಿಯೊಂದು ಕ್ಷೇತ್ರಗಳಿಗೆ ನೀವು ಭೇಟಿ ಕೊಟ್ಟಂತೆ ಪ್ರವಾಸೋದ್ಯಮ ಕ್ಷೇತ್ರವೊಂದೇ ಇದು ಒಂದು ಸ್ಥಾನವಾಗಿ ಮಾರ್ಪಟ್ಟಿದೆ. ಪ್ರತಿಯೊಬ್ಬರು ಬಳ್ಳಾರಿಯಲ್ಲಿ 2 ಜೀವ ಸಮಾಧಿ ಕ್ಷೇತ್ರಗಳಿದ್ದಾವೆ. ಬಳ್ಳಾರಿ ಚಳ್ಳಗುರಿಕಿ ಎರಿತಾತನವರದು ಮತ್ತು ಬೆಳಗಲ್ಲು ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಒಂದು ಗ್ರಾಮವಿದೆ. ಹರಗಣಡೋಣಿ ಗ್ರಾಮದಲ್ಲಿ ಸಹಿತ ಒಬ್ಬ ಶರಣರು ಜೀವ ಸಮಾಧಿ ಆಗಿದ್ದಾರೆ. ಇಂಥ ಒಳ್ಳೆ ಕ್ಷೇತ್ರಗಳನ್ನು ಇದ್ದಾವೆ. ನೀವೆಲ್ಲರೂ ಭೇಟಿ ಕೊಟ್ಟು ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳಿ.
ಇಲ್ಲೆಲ್ಲ ನವಗ್ರಹ ಪೂಜೆಗಳು ಸಹಿತ ನಡೀತವೆ. ಇಲ್ಲಿ ಪ್ರತಿ ಜಾತ್ರೆಯ ದಿನ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಸಪ್ತ ಭಜನೆ ನಡೀತದೆ ಮತ್ತು ಪ್ರತಿಯೊಂದು ಭಜನೆ ಕಾರ್ಯಕ್ರಮಗಳು ನಡೀತವೆ. ಪುರಾಣ ಕಾರ್ಯಕ್ರಮ ಒಳ್ಳೆ ಸ್ಥಳವಾಗಿ ಮಾರ್ಪಟ್ಟಿದೆ. ಇಲ್ಲೆಲ್ಲ ಪ್ರವಾಸೋದ್ಯಮರಿಗೆ ಉಳ್ಕೊಳ್ಳಿಕ್ಕೆ ನೀರಿನ ವ್ಯವಸ್ಥೆ, ಪ್ರವಾಸೋದ್ಯಮ, ನೀರು, ಊಟ, ರೂಮಿನ ವ್ಯವಸ್ಥೆ ಎಲ್ಲವೂ ಇದೆ. ನೀವೆಲ್ಲರೂ ಬನ್ನಿ, ಬಂದು ನೀವು ಸಹಿತ ಈ ಪ್ಲೇಸನ್ನು ನೋಡಿ ನೀವು ಕಣ್ಣಾರೆ ನೋಡಿಕೊಂಡು ಆನಂದ ಪಡಿ. ಮತ್ತು ನೀವು ಸಹಿತ ನೀವೇನಾದರೂ ನಿಮ್ಮ ಬೇಡಿಕೆಗಳು ಇದ್ದರೆ ಕೊಡ್ತಕ್ಕಂಥ ಈ ಒಂದು ದೈವ ಸಂಭೂತರಾಗಿರ್ತಕ್ಕಂಥ ನಮ್ಮ ಯರಿತಾತನವರ ಕ್ಷೇತ್ರಕ್ಕೆ ಬಂದು ಬೇಡಿಕೊಳ್ಳಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೇನೆ. ನಾವು ನಮ್ಮ ಫ್ರೆಂಡ್ಸ್ ಅಂತೇಳಿ ಇವರು ನಮ್ಮ ಚಿದಾನಂದ ಮತ್ತು ನಾನು ಸಹಿತ ಇಲ್ಲಿ ಈ ಒಂದು ಮೂವರು, ಶೇಖರ್ ಗೌಡ ಅಂತೇಳಿ ಮೂವರನ್ನ ಭೇಟಿ ಕೊಟ್ಟಿದ್ವಿ ಈ ಒಂದು ಸ್ಥಳಕ್ಕೆ. ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರದೇಶ. ಬನ್ನಿ, ಚಳಗುರಿಕಿ ಯರಿತಾತನವರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ. ಇವರು ಶೇಖರ್ ಗೌಡ ಮತ್ತು ಚಿದಾನಂದ ಅಂತೇಳಿ ಶೇಖರ್ ಗೌಡ ತೋರಿಸ್ತಾ ಇದ್ದಾರೆ. ಶ್ರೀ ಯರಿಸ್ವಾಮಿ ಜೀವ ಸಮಾಧಿ ಕ್ಷೇತ್ರ ಅಂತೇಳಿ. ಮತ್ತು ಈ ಒಂದು ಹಲವಾರು ಸಮಯದಲ್ಲಿ ನಮ್ಮ ಶೇಖರ್ ಗೌಡ ಮತ್ತು ಚಿದಾನಂದ ಇವರು ಭಜನಾ ಕಾರ್ಯಕ್ರಮಗಳಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮತ್ತು ಪ್ರತ್ಯೇಕವಾಗಿ ಮತ್ತು ಜಾತ್ರಾ ಮಹೋತ್ಸವಗಳಲ್ಲಿ ಮತ್ತು ಹೂವಿನ ಪಲ್ಲಕ್ಕಿ ಅಂಥ ಸಮಯದಲ್ಲಿ, ಹೂವಿನ ತೇರು ಅಂಥ ಸಮಯದಲ್ಲಿ ಭಜನೆ ಕಾರ್ಯಕ್ರಮಗಳಿಗೆ ಇವರು ಭೇಟಿ ಕೊಡ್ತಾ ಇರ್ತಾರೆ. ಇವರ ಜೊತೆ ನಾನು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀನಿ. ತುಂಬ ನಮಗೂ ಸಂತೋಷವಾಯಿತು. ನೀವೆಲ್ಲರೂ ಬನ್ನಿ, ಇಂಥ ರೂಮ್ಗಳನ್ನು ನೋಡಿ. ನಾನು ತೋರಿಸಿದನಲ್ವಾ ಎಂಥ ಸುಸಜ್ಜಿತವಾಗಿರ್ತಕ್ಕಂಥ ರೂಮ್ ವ್ಯವಸ್ಥೆ, ಕೊಠಡಿಗಳ ವ್ಯವಸ್ಥೆ ಇದೆ ಅನ್ನೋದಕ್ಕೆ ತುಂಬ ಕಡಿಮೆ ಖರ್ಚಿನಲ್ಲಿ ನೀವು ಭೇಟಿ ಕೊಟ್ಟು ಹೋಗಬಹುದು. ಬೆಂಗಳೂರಿನಲ್ಲಿ ಬರೋದಾದರೆ ಅನಂತಪುರ ಮೇಲೆ ಬನ್ನಿ, ಬಳ್ಳಾರಿಯಿಂದ ಆದರೆ ಜೋಳದ ರಾಶಿ ಮೇಲೆ ಬನ್ನಿ, ಮತ್ತು ಈ ಒಂದು ಗುಂತಕಲ್ ಕಡೆಯಿಂದನೂ ಬರ್ಬೋದು. ಥ್ಯಾಂಕ್ ಯು ವೆರಿ ಮಚ್.